ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಕ್ರೆಡಿಟ್ ಕಾರ್ಡ್ ಸಾಲದ ಸುಳಿ, ಬ್ಯಾಂಕ್ಗಳ ಬಲೆಗೆ ಬೀಳ್ಬೇಡಿ. ಕ್ರೆಡಿಟ್ ಕಾರ್ಡ್ನಿಂದ ನೆಮ್ಮದಿ ಕಾನ್. ನಮಸ್ಕಾರ ಸ್ನೇಹಿತರೆ, ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿ. ನಿಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿರುತ್ತೆ, ಮನೇಲಿ ಮೆಡಿಕಲ್ ಎಮರ್ಜೆನ್ಸಿನೋ ಅಥವಾ ಮಕ್ಕಳ ಸ್ಕೂಲ್ ಫೀಸು, ಅಥವಾ ನೀವೊಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಾ. ಧೈರ್ಯ ಮಾಡಿ ಬ್ಯಾಂಕ್ ಮೆಟ್ಟಿಲು ಹತ್ತುತ್ತೀರಾ. ಆದರೆ ಅಲ್ಲಿರೋ ಮ್ಯಾನೇಜರ್ ನಿಮ್ಮ ಮುಖಾನೇ ನೋಡೋದಿಲ್ಲ. ಅವ್ರು ನೋಡೋದು ನಿಮ್ಮ ಕೈಯಲ್ಲಿರೋ ಪೇಪರ್ಸ್. ಸರ್, ಇನ್ಕಮ್ ಪ್ರೂಫ್ ಇಲ್ವಾ? IT ರಿಟರ್ನ್ಸ್ ಫೈಲ್ ಮಾಡಿಲ್ವಾ? ಅಯ್ಯೋ, ನಿಮ್ಮ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದ್ವಿ, ಜಾಸ್ತಿ ಇಲ್ಲ, ತುಂಬ ಲೋ ಇದೆ, ಅಥವಾ ರೆಕಾರ್ಡೇ ಇಲ್ಲ, ನಿಮ್ಮದು ಸ್ಕೋರೇ ಇಲ್ಲ ನಿಮಗೆ ಅಂತ ಹೇಳಿ ಒಂದೇ ಸೆಕೆಂಡ್ನಲ್ಲಿ ಲೋನ್ ಕೊಡೋಕೆ ಆಗಲ್ಲ ಅಂತ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ರೆ ಹೇಗನ್ಸುತ್ತೆ? ಆ ಅವಮಾನ, ಹತಾಶೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಇನ್ನೊಂದು ಕಡೆ ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲದ ಶೂಲ. ಅದನ್ನು ತಗೊಂಡ್ರೆ ಜೀವನ ಪೂರ್ತಿ ಬಡ್ಡಿ ಕಟ್ತಾ ಸಾಯಬೇಕು ಅಂತ ಎಷ್ಟೋ ಜನ ಮಿಸ್ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡನ್ನು ತಪ್ಪಾಗಿ ಯೂಸ್ ಮಾಡಿಕೊಂಡು ಅವರು ಕೂಡ ಸಿಕ್ಕಾಕೊಂಡು ನಿಮ್ಮನ್ನು ಕೂಡ ಹೆದರಿಸಿರ್ತಾರೆ. ಆದರೆ ಸ್ನೇಹಿತರೆ, ಇದೆರಡೂ ಕೂಡ ಅರ್ಧ ಸತ್ಯ ಮಾತ್ರ. ಜಾಣರ ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಬ್ರಹ್ಮಾಸ್ತ್ರ. ಬುದ್ಧಿವಂತಿಕೆ ಇಲ್ಲದವರ ಕೈಯಲ್ಲಿ ಅದೊಂದು ಆತ್ಮಹತ್ಯೆ. ನೀವು ಜಾಣರಾಗಿದ್ರೆ ಈ ಕ್ರೆಡಿಟ್ ಕಾರ್ಡ್ ಬಳಸ್ಕೊಂಡು ಬ್ಯಾಂಕ್ಗಳ ಹತ್ರ ತಲೆ ತಗ್ಗಿಸೋದ್ರ ಬದಲು ಬ್ಯಾಂಕ್ಗಳೇ ನಿಮ್ಮ ಹತ್ರ ಬಂದು ಸಾರ್ ಲೋನ್ ತಗೊಳ್ಳಿ ಅಂತ ನಿಮ್ಮ ಬೆನ್ನು ಬೀಳ್ಬೋದು. ಆ ರೀತಿ ಮಾಡ್ಬೋದು. ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇಲ್ವಾ? ನಿಮ್ಮ ಸಿಬಿಲ್ ಸ್ಕೋರ್ 0 ಇದೆಯಾ? ವಿದ್ಯಾರ್ಥಿ, ಗೃಹಿಣಿ, ರೈತ, ಸಣ್ಣ ವ್ಯಾಪಾರಿ ಯಾರೇ ಆಗಿರಲಿ, ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಈಗಲೇ ನಿಮಗೊಂದು ಕ್ರೆಡಿಟ್ ಕಾರ್ಡ್ ಸಿಗೋಕೆ ಅವಕಾಶ ಇದೆ. ಈ ಕ್ರೆಡಿಟ್ ಕಾರ್ಡ್ನಿಂದ ನಿಮ್ಮ ಸಿಬಿಲ್ ಸ್ಕೋರ್ 0 ಇದ್ರೂ ಕೂಡ ಅದನ್ನು ಮೇಲಕ್ಕೆತ್ತೋಕೆ ಸಾಧ್ಯ ಆಗುತ್ತೆ. ಏನದು ಮ್ಯಾಜಿಕ್ ಹಾಗಾದರೆ? FD ಮತ್ತು ಕ್ರೆಡಿಟ್ ಕಾರ್ಡ್ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ? ಬನ್ನಿ ಇಂಚಿಂಚು ನಿಮಗೆ ಮಾಹಿತಿಯನ್ನು ಡೀಟೇಲ್ ಆಗಿ ನೀಡ್ತಾ ಹೋಗ್ತೇವೆ. ಮಸ್ತ್ ಮಗ ಚಾನಲ್ ನೋಡ್ತಾ ಇದ್ದೀರಾ, ನಾನು ಅಮರ್ ಪ್ರಸಾದ್. ಕ್ರೆಡಿಟ್ ಸ್ಕೋರ್ ನಿಮ್ಮ ಆರ್ಥಿಕ ಜಾತಕ. ಸ್ನೇಹಿತರೆ, ಮೊದಲು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬೆಲೆ ಸಿಗೋದು ಅವನ ಹತ್ರ ಇರೋ ಹಣದಿಂದ ಮಾತ್ರ ಅಲ್ಲ, ಆ ಹಣವನ್ನು ಆತ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದ್ರ ಮೇಲೂ ಕೂಡ. ಇದನ್ನು ನಾವು ಫಿನಾನ್ಷಿಯಲ್ ಕ್ರೆಡಿಬಿಲಿಟಿ ಅಂತ ಕರಿತೀವಿ. ಬ್ಯಾಂಕ್ ಭಾಷೆಯಲ್ಲಿ ಇದನ್ನು ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಅಂತ ಕರೀತಾರೆ. ಈಗ ನೀವೊಬ್ಬರು ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಈಗಷ್ಟೇ ಕೆಲಸಕ್ಕೆ ಸೇರಿರ್ಬೋದು, ಅಥವಾ ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ಕೊಂಡಿರೋರಾಗಿರ್ಬೋದು. ನೀವಿಲ್ಲಿ ತನಕ ಯಾವತ್ತೂ ಸಾಲನೇ ತಗೊಂಡಿಲ್ಲ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಕೆಟ್ಟದಾಗಿದೆ ಅಂತ ಅರ್ಥ, ಅಥವಾ ಅದು ಟೇಕ್ ಆಫೇ ಆಗಿಲ್ಲ, ಇನ್ನು ಕೆಳಗೆ ಇದೆ ಅಂತ ಅರ್ಥ, ಶುರುನೇ ಆಗಿಲ್ಲ ನಿಮ್ಮ ಜರ್ನಿ ಕ್ರೆಡಿಟ್ ಸ್ಕೋರಲ್ಲಿ. ನಿಮಗೆ ಸಿಬಿಲ್ ಸ್ಕೋರೇ ಇಲ್ಲ. ಬ್ಯಾಂಕ್ಗಳ ಪ್ರಕಾರ ನೀವು ಕ್ರೆಡಿಟ್ ಇನ್ವಿಸಿಬಲ್ ಅಂದರೆ ಆರ್ಥಿಕ ಪ್ರಪಂಚದಲ್ಲಿ ನೀವು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಭೂಮಿ ಮೇಲೆ ಇದ್ದೀರಿ, ಆದರೆ ಆರ್ಥಿಕ ಜಗತ್ತಲ್ಲಿ ನೀವು ಇಲ್ಲವೇ ಇಲ್ಲ. ನಾಳೆ ನೀವು ಮನೆ ಕಟ್ಟೋಕೆ 50 ಲಕ್ಷ ಲೋನ್ ಕೇಳಿದ್ರೆ ಬ್ಯಾಂಕ್ ನಿಮ್ಮ ಹಳೆ ರೆಕಾರ್ಡನ್ನು ಚೆಕ್ ಮಾಡುತ್ತೆ, ಪ್ಯಾನ್ ನಂಬರ್ ಹಾಕಿ. ಅಲ್ಲಿ ಖಾಲಿ ಪೇಜ್ ಇದ್ದರೆ ಅವರು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಸೊ ಈ ಖಾಲಿ ಹಾಳೆ ಮೇಲೆ ನಾನು ಪ್ರಾಮಾಣಿಕ, ನಾನು ಸಾಲ ತೀರಿಸ್ತೀನಿ ಅಂತ ನೀವು ಬರ್ಕೊಳ್ಳೋದು ಹೇಗೆ? ಅದಕ್ಕಿರೋ ಏಕೈಕ ಪೆನ್ ಯಾವ್ದು ಗೊತ್ತಾ? ಕ್ರೆಡಿಟ್ ಕಾರ್ಡ್. ಆದರೆ ವಿಪರ್ಯಾಸ ಏನು ಅಂದರೆ, ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ. ಕ್ರೆಡಿಟ್ ಕಾರ್ಡ್ಗೂ ಕೂಡ ಸಿಬಿಲ್ ಸ್ಕೋರ್ ಬೇಕು ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರಬೇಕು. ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಕನ್ಫ್ಯೂಷನ್ಗೆ ಒಂದು ಬ್ರೇಕ್ ಹಾಕೋ ಟೈಮ್ ಈಗ ಬಂದಿದೆ. ಈಗ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಬಂದ್ಬಿಟ್ಟಿದ್ದಾವೆ. ಅಲ್ಟಿಮೇಟ್ ಮ್ಯಾಜಿಕ್. ಸ್ನೇಹಿತರೆ, ಸಾಮಾನ್ಯವಾಗಿ ಬ್ಯಾಂಕ್ಗಳು ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡಬೇಕು ಅಂದರೆ ನಿಮ್ಮ ಸಂಬಳದ ಸ್ಲಿಪ್, ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ, ಇಲ್ಲಾಂದರೆ IT ರಿಟರ್ನ್ಸ್ ಕೇಳ್ತಾರೆ. ಆದರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವುದೂ ಇರೋದಿಲ್ಲ. ನಿಮ್ಮ ಹತ್ರ FD ಇಡಿಸ್ಕೊಂಡು ಬ್ಯಾಂಕ್ಗಳಲ್ಲಿ, ಜೆನ್ಯೂನ್ ಬ್ಯಾಂಕ್ಗಳಲ್ಲಿ FD ಇಡಿಸ್ಕೊಂಡು ಅದಕ್ಕೆ ನಿಮಗೆ ಬಡ್ಡಿನೂ ಕೊಟ್ಟು ನಿಮಗೆ ಕ್ರೆಡಿಟ್ ಕಾರ್ಡನ್ನು ಕೂಡ ಕೊಡಲಾಗುತ್ತೆ, ಅದೇ ಲಿಮಿಟ್ನೊಂದಿಗೆ. ಅಂಥದ್ದು ಹಲವಾರಿವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗ. ಸ್ಟೇಬಲ್ ಮನಿ ಸೂರ್ಯೋದಯ್ ಕ್ರೆಡಿಟ್ ಕಾರ್ಡ್. ಇದನ್ನು ಪಡೆಯೋಕ್ಕೂ ಕೂಡ ಯಾವುದೇ ಸ್ಯಾಲರಿ ಸ್ಲಿಪ್, ITR, ಕ್ರೆಡಿಟ್ ಸ್ಕೋರ್ ಬೇಕಾಗಿಲ್ಲ. FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಇದು ಕೂಡ. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಓಪನ್ ಮಾಡಿ ಸ್ಟೇಬಲ್ ಮನಿ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ ಅದರ ಮೂಲಕ ನೀವು ಸೂರ್ಯೋದಯ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಒಂದು ಚಿಕ್ಕ ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರಾ. ಎಷ್ಟು? ನಿಮ್ಮ ಸಾಮರ್ಥ್ಯದಷ್ಟು, ಕೇವಲ 1000 ರೂಪಾಯಿನಿಂದ ಕೂಡ ಶುರು ಮಾಡ್ಬೋದು. ನೀವು ಇಡೋ FD ಆಧಾರದ ಮೇಲೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಆ FDಗೆ ಬಡ್ಡಿ ನಿಮಗೆ ಬ್ಯಾಂಕ್ನವರೇ ಕೊಡ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ? ಸಾಮಾನ್ಯವಾಗಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ FD ಬಡ್ಡಿ ತುಂಬ ಕಮ್ಮಿ ಇರುತ್ತೆ. ಆದರೆ ಇಲ್ಲಿ ಸೂರ್ಯೋದಯ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಬಡ್ಡಿ ಜಾಸ್ತಿ ಇದೆ. ನಿಮ್ಮ ಹಣ ಅಲ್ಲಿ ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ ಗ್ರೋ ಆಗ್ತಿರುತ್ತೆ.
ಇನ್ನೊಂದು ಕಡೆ ಆ ಎಫ್ ಡಿ ಹಣವನ್ನು ಸೆಕ್ಯೂರಿಟಿಯಾಗಿ ಇಟ್ಕೊಂಡು ಅದರ ಶೇಕಡ 100%ನಷ್ಟು ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ನಿಮ್ಮ ಕೈಗೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಉದಾಹರಣೆಗೆ ನೀವು 10,000 ರೂಪಾಯಿನ ಎಫ್ ಡಿ ಇಟ್ಟರೆ ನಿಮಗೆ ಆ ಎಫ್ ಡಿಗೆ ಬಡ್ಡಿ ಕೊಡ್ತಾ ಹೋಗ್ತಾರೆ, ಸುಮ್ಮನೆ ಅಲ್ಲ, ಜೊತೆಗೆ ಇನ್ಸ್ಟೆಂಟ್ ಆಗಿ ನಿಮಗೆ ಆ 10,000 ಕ್ರೆಡಿಟ್ ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ಸಿಕ್ಬಿಡುತ್ತೆ. 50,000 ಎಫ್ ಡಿ ಇಟ್ಟರೆ ಅದನ್ನ ಇಟ್ಕೊಂಡು ನಿಮ್ಮ ಹೆಸರಲ್ಲಿ ಎಫ್ ಡಿ, ಅದಕ್ಕೆ ಬಡ್ಡಿ, ಜೊತೆಗೆ 50,000 ಲಿಮಿಟ್ನ ಕ್ರೆಡಿಟ್ ಕಾರ್ಡ್ ನಿಮಗೆ. ನೀವು ಎಷ್ಟು ಇಡ್ತೀರಿ ಅಷ್ಟರದ್ದು ದುಡ್ಡು ಬ್ಯಾಂಕ್ನಲ್ಲಿರುತ್ತೆ, ಬಡ್ಡಿ ಬೆಳೀತಾ ಇರುತ್ತೆ. ಆದರೆ ಆ ದುಡ್ಡಿನ ಪವರ್ ಕಾರ್ಡ್ ರೂಪದಲ್ಲಿ ನಮ್ಮ ಜೇಬಿಗೆ ಬರುತ್ತೆ. ಜೊತೆಗೆ ಸ್ನೇಹಿತರೆ, ಬಳಸಿ ಕರೆಕ್ಟಾಗಿ ಪೇಮೆಂಟ್ ಮಾಡ್ತಾ ಹೋದಾಗೂ ಕೂಡ ಕ್ರೆಡಿಟ್ ಸ್ಕೋರ್ ಆಟೋಮೆಟಿಕಲಿ ನಿಮ್ಮದು ಮೇಲಕ್ಕೆ ಹೋಗ್ತಾ ಇರುತ್ತೆ. ಹಣ ಸೇಫ್ ಆಗಿರುತ್ತಾ? ಗ್ಯಾರಂಟಿ ಏನು? ಈಗ ನಿಮ್ಗೊಂದು ಡೌಟ್ ಬಂದಿರುತ್ತೆ, ಆ್ಯಪ್ ಅಲ್ವಾ, ಆನ್ಲೈನ್ ಅಲ್ವಾ, ನಂಬೋದು ಹೇಗೆ ಅಂತ. ಗುಡ್ ಕ್ವಶನ್. ಇಲ್ಲಿ ನೀವು ಹಣ ಹೂಡಿಕೆ ಮಾಡ್ತಿರೋದು ಸ್ಟೇಬಲ್ ಮನಿ ಅನ್ನೋ ಪ್ಲ್ಯಾಟ್ಫಾರ್ಮ್ ಮೂಲಕ. ಆದರೆ ನಿಮ್ಮ ಹಣ ಹೋಗಿ ಜಮೆ ಆಗ್ತಿರೋದು ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೈಸೆನ್ಸ್ ಪಡ್ಕೊಂಡಿರೋ ಭಾರತದ ಎಲ್ಲ ಬ್ಯಾಂಕ್ಗಳ ಥರ ಇದು ಒಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕೆ. ಇನ್ನೂ ಮುಖ್ಯವಾಗಿರೋ ವಿಚಾರ ಏನು ಅಂದರೆ, ನಿಮ್ಮ ಎಫ್ ಡಿ ಹಣಕ್ಕೆ DICGCನ ಅಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, RBI ಇದ್ದಿದ್ದು, ಅವರಿಂದ 5 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಇರುತ್ತೆ. ಅಂದರೆ ನಾಳೆ ವರ್ಸ್ಟ್ ಕೇಸ್ ಬ್ಯಾಂಕಿಗೆ ಏನಾದರೂ ಆದರೂ ಕೂಡ, ವರ್ಸ್ಟ್ ಕೇಸ್ 5 ಲಕ್ಷ ತನಕ ನಿಮ್ಮ ದುಡ್ಡಿದ್ರೂ ಕೂಡ ಅದಕ್ಕೆ ಒಂದು ಬ್ಯಾಂಕ್ನಲ್ಲಿ ಪರ್ ಬ್ಯಾಂಕ್ ಪರ್ ಪ್ಯಾನ್ ಕಾರ್ಡ್ 5 ಲ್ಯಾಕ್ ರೂಪಾಯಿ ತನಕ ಸೇಫ್. RBI ಇದೆ, RBI ಸಬ್ಸಿಡಿ DICGCದು ಇನ್ಶೂರೆನ್ಸ್ ಅದಕ್ಕಿರುತ್ತೆ. ಸೊ ಆ ಅರ್ಥದಲ್ಲಿ ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಕೂಡ ಇದು ರಿಸ್ಕ್ ಫ್ರೀ. ಯಾಕಂದರೆ ಬ್ಯಾಂಕ್ ಅದರಲ್ಲಿಡೋ ಎಫ್ ಡಿ, ಆ ಎಫ್ ಡಿಗಿರೋ RBIನ ಸಬ್ಸಿಡಿ DICGCನ 5 ಲ್ಯಾಕ್ ರೂಪಾಯಿ ತನಕದ ಸೇಫ್ಟಿ ನೆಟ್, ಜೊತೆಗೆ ಅದಕ್ಕೆ ಬರೋ ಬಡ್ಡಿ, ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ನಿಮ್ಮ ಕೈ ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್. ಸೊ ಈ ಥರ. ಸೊ ಇಂಥ ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಫಸ್ಟ್ ಟೈಮ್ ಅಪ್ಲಿಕೆಂಟ್ಸ್ಗೆ, ಅವಾಗಷ್ಟೇ ಕಾಲೇಜ್ ಮುಗಿಸಿ ಬಂದಿರೋರಿಗೆ, ಅವಾಗಷ್ಟೇ ಉದ್ಯೋಗ ಶುರು ಮಾಡಿರೋರಿಗೆ, ಇನ್ನು ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೇ ಇರೋರಿಗೆ ತುಂಬ ಯೂಸ್ ಆಗ್ಬೋದು. ಜೊತೆಗೆ ಎಫ್ ಡಿ ಬ್ಯಾಕ್ಡ್ ಕ್ರೆಡಿಟ್ ಲಿಮಿಟ್ ಕೂಡ ಆಗಿರೋದ್ರಿಂದ ಕ್ರೆಡಿಟ್ ಕಾರ್ಡ್ ಇದೆ ಅಂಥೇಳಿ ಉಜ್ಜಿ ಓವರ್ ಸ್ಪೆಂಡಿಂಗ್ ಎಲ್ಲ ಮಾಡೋದಿಲ್ಲ. ಎಸೆನ್ಷಿಯಲ್ಸ್ಗೆ ಮಾತ್ರ ಪೇ ಮಾಡೋಕ್ಕೆ ನೀವು ಅದನ್ನು ಯೂಸ್ ಮಾಡೋಕ್ಕೆ ನಿಮಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ತರೋಕ್ಕೂ ಕೂಡ ಇದು ನಿಮಗೆ ಹೆಲ್ಪ್ ಮಾಡ್ಬೋದು. ಜೊತೆಗೆ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಯಿತು, ನಿಮಗೆ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಬೇಕು ಅಂದರೆ ಎಫ್ ಡಿ ಅಮೌಂಟನ್ನು ಜಸ್ಟ್ ಅಲ್ಲಿಗೆ ಹೋಗಿ ನೀವು ಎಫ್ ಡಿನ ಟಾಪಪ್ ಮಾಡಿ ಇನ್ನೂ ಜಾಸ್ತಿ ಮಾಡಿಕೊಂಡು ಕ್ರೆಡಿಟ್ ಲಿಮಿಟನ್ನು ಕೂಡ ಇನ್ಸ್ಟೆಂಟಾಗಿ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಫ್ರೀಯಾಗಿ, ಲೈಫ್ ಟೈಮ್ ಫ್ರೀಯಾಗಿ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಸಿಬಿಲ್ ಸ್ಕೋರ್ ರಾಕೆಟ್ ಆಗೋದು ಹೇಗೆ? ಇದು ಇಂಪಾರ್ಟೆಂಟ್. ಈ ಕಾರ್ಡ್ ತಗೊಂಡು ಸಿಬಿಲ್ ಸ್ಕೋರ್ ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಇದೊಂದು ಟೆಕ್ನಿಕ್ ಇದೆ. ನೀವು ಸಾಲವೇ ಮಾಡಿಲ್ಲ ಅಂದರೆ ಬ್ಯಾಂಕ್ ನಿಮ್ಮನ್ನು ನಂಬಲ್ಲ. ಆದರೆ ಕಾರ್ಡ್ ತಗೊಂಡು ಪ್ರತಿ ತಿಂಗಳು ನಿಮ್ಮ ರೆಗ್ಯುಲರ್ ಮಾಡಲೇಬೇಕಾದ ಖರ್ಚುಗಳಿಗೆ, ಮೊಬೈಲ್ ರೀಚಾರ್ಜ್, ಪೆಟ್ರೋಲ್, ಗ್ರೋಸರಿ ಶಾಪಿಂಗ್ಗೆ, ಕರೆಂಟ್ ಬಿಲ್ ಕಟ್ಟೋಕ್ಕೆ, ವಾಟರ್ ಬಿಲ್ ಕಟ್ಟೋಕ್ಕೆ ಈ ಕಾರ್ಡನ್ನು ಬಳಸಬೇಕು. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ರೂಪೇ ಕ್ರೆಡಿಟ್ ಕಾರ್ಡ್. ಅದರ ಅರ್ಥ ಏನು? ನೀವು ಕ್ರೆಡಿಟ್ ಕಾರ್ಡ್ನ ಮೂಲಕ ನೀವು UPI ಪೇಮೆಂಟ್ಸ್ ಕೂಡ ಮಾಡ್ಬೋದು ನೀವು ಇದರಿಂದ. ಸೊ ನಿಮ್ಮ ಆಲ್ಮೋಸ್ಟ್ ಎಲ್ಲ ತಿಂಗಳ ಮಾಡಲೇಬೇಕಾದ ಖರ್ಚುಗಳನ್ನು ಇದರ ಥ್ರೂ ನೀವು ಮಾಡ್ಕೊಂಬಿಡ್ಬೋದು. ತಿಂಗಳ ಕೊನೆಗೆ ಬಂದ ಬಿಲ್ ಇದೆಯಲ್ಲ, ಅದನ್ನು ನೀವು ಲೇಟ್ ಮಾಡದೆ ಡ್ಯೂ ಡೇಟ್ಗಿಂತ ಮುಂಚೆನೇ ಪೇ ಮಾಡಿ ಫುಲ್ ಬಿಲ್ಲನ್ನು ಕಟ್ಟಿ ಕ್ಲಿಯರ್ ಮಾಡಿಕೊಂಡ್ರೆ 6 ತಿಂಗಳು ಇದನ್ನು ಮಾಡಿದ್ರೆ ಸಾಕು ನೀವು ಡಿಸಿಪ್ಲಿನ್ಡ್ ಆಗಿ. ಆವಾಗ ಬ್ಯಾಂಕ್ನಿಂದ ಸಿಬಿಲ್ ಏಜೆನ್ಸಿಗೆ ರಿಪೋರ್ಟ್ ಹೋಗುತ್ತೆ, ನೋಡಿ ಈ ವ್ಯಕ್ತಿ ಟೈಮಿಗೆ ಕರೆಕ್ಟಾಗಿ ಕ್ರೆಡಿಟ್ ತೊಗೊಂಡು ಅಂದರೆ ಕ್ರೆಡಿಟ್ ಕಾರ್ಡ್ ಮೂಲಕ ಯೂಸ್ ಮಾಡಿಕೊಂಡು ಪೇ ಮಾಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಏಜೆನ್ಸಿಗಳಿಗೆ ಹೋಗುತ್ತೆ. ಅದು ರೂಲ್, ಅದು ಹೋಗಲೇಬೇಕು ಅಂತ. 5-6 ತಿಂಗಳಲ್ಲಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗುತ್ತೆ. ಸಿಬಿಲ್ ಸ್ಕೋರ್ ನೋಡ್ತಿದ್ದ ಹಾಗೆ 750, 780, 800 ಅಂತ ಏರೋಕೆ ಶುರುವಾಗುತ್ತೆ. ಸೊ ನೆಕ್ಸ್ಟ್ ನೀವು ಬ್ಯಾಂಕ್ ಲೋನ್ಗಳಿಗೆ ಅಪ್ಲೈ ಮಾಡಿದಾಗ ಬ್ಯಾಂಕ್ಗೆ ನಿಮ್ಮ ಹಿಸ್ಟ್ರಿ ಕಾಣಿಸುತ್ತೆ. ಆಗ ಹೋಮ್ ಲೋನ್ ಆಗಲಿ, ಕಾರ್ ಲೋನ್ ಆಗಲಿ ಅಟ್ರಾಕ್ಟಿವ್ ಬಡ್ಡಿ ದರದಲ್ಲಿ ನೆಗೋಸಿಯೇಟ್ ಮಾಡಿ ನೀವು ಈಸಿಯಾಗಿ ಪಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬೆನಿಫಿಟ್ಸ್ ಸುರಿಮಳೆ, ಹಿಡನ್ ಟ್ರೆಷರ್ಸ್. ಜೊತೆಗೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಈ ಕಾರ್ಡ್ನಲ್ಲಿ ಸುಮಾರು ಪ್ರೀಮಿಯಂ ಫೀಚರ್ಸ್ ಇದ್ದಾವೆ. UPI ಆನ್ ಕ್ರೆಡಿಟ್ ಆಗಲೇ ಹೇಳಿದ್ವಿ ನಿಮಗೆ, ಅದು ರೂಪೇ ನೆಟ್ವರ್ಕ್ ಕಾರ್ಡ್. ಇದನ್ನು ನೀವು ಫೋನ್ಪೇ, ಗೂಗಲ್ ಪೇ ಯೊಂದಿಗೆ ಲಿಂಕ್ ಮಾಡ್ಕೋಬೋದು. ಹೋಟೆಲ್ನಲ್ಲಿ ಟೀ ಕುಡಿದು QR ಕೋಡ್ ಸ್ಕ್ಯಾನ್ ಮಾಡಿ ಕ್ರೆಡಿಟ್ ಕಾರ್ಡಿಂದಾನೇ ನೀವು ಪೇಮೆಂಟ್ ಮಾಡ್ಬೋದು. ಜೇಬಲ್ಲಿ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಮೊಬೈಲ್ ಇದ್ರೆ ಸಾಕು. ನೆಕ್ಸ್ಟ್ ಕ್ಯಾಶ್ ಬ್ಯಾಕ್. ನೀವು ಮಾಡೋ ಪ್ರತಿಯೊಂದು ಖರ್ಚಿನ ಮೇಲೆ 0.5% ರಿಯಲ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದರೆ ಖರ್ಚು ಮಾಡಿದ್ರೂ ದುಡ್ಡು ನಿಮಗೆ ವಾಪಸ್ ಪೇಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಲೈಫ್ ಸ್ಟೈಲ್. ಇದು ತುಂಬಾ ಜನರ ಫೇವರೇಟ್. ಸಾಮಾನ್ಯವಾಗಿ FD ಕಾರ್ಡ್ಗಳಲ್ಲಿ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೊಡಲ್ಲ, ಆದರೆ ಇದರಲ್ಲಿ ವರ್ಷಕ್ಕೆ 8 ಬಾರಿ ಡೊಮೆಸ್ಟಿಕ್ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಫ್ರೀ ಆಗಿ ಸಿಗುತ್ತೆ. ಒಂದ್ಸಲ ಏರ್ಪೋರ್ಟ್ ಲೌಂಜ್ಗೆ ಹೋದ್ರೆ ಊಟ, ಕಾಫಿ, ರೆಸ್ಟ್ ಎಲ್ಲ ಸೇರಿದ್ರೆ ಮಿನಿಮಮ್ 1000ದಿಂದ 1500 ರೂಪಾಯಿ ಬಿಲ್ ಆಗುತ್ತೆ. ಆದರೆ ಈ ಕಾರ್ಡ್ ತೋರಿಸಿದ್ರೆ ಜಸ್ಟ್ 2 ರೂಪಾಯಿ ಸ್ವೈಪ್ ಮಾಡಿ
ಆರಾಮಾಗಿ ನೀವು ಲೌಂಜ್ ಆಕ್ಸೆಸ್ ಅನ್ನ ಯೂಸ್ ಮಾಡ್ಕೊಂಡ್ ಬರ್ಬೋದು. ಇದರಿಂದ ಫ್ಯಾಮಿಲಿ, ಮಕ್ಕಳು, ವಯಸ್ಸಾದವರ ಸಮೇತ ಟ್ರಾವೆಲ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಏನೋ ಬ್ರ್ಯಾಂಡ್ ಆಫರ್ಸ್, ಮಿಂಟ್ರಾ, ಅಪೋಲೋ, ರ್ಯಾಪಿಡೋ, ಝೂಮ್ ಕಾರ್ ಹೀಗೆ 100ಕ್ಕೂ ಅಧಿಕ ಬ್ರ್ಯಾಂಡ್ಗಳಲ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ. ಚಾಯೋಸ್ನಲ್ಲಿ ಚಹಾ ಕುಡಿದ್ರೆ ಡಿಸ್ಕೌಂಟ್ ಇದೆ. ಟಾನಿ ಆ್ಯಂಡ್ ಗೈನಲ್ಲಿ ಹೇರ್ ಕಟ್ ಮಾಡಿಸಿದ್ರೆ ಡಿಸ್ಕೌಂಟ್. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಉದ್ದ ಪಟ್ಟಿನೇ ಇದೆ. ಮೊಬೈಲ್ನಲ್ಲೇ ಅಪ್ಲೈ ಮಾಡೋದು ಹೇಗೆ? ಯಾವುದೇ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ, ಕ್ಯೂ ನಿಲ್ಬೇಕಾಗಿಲ್ಲ, ಏಜೆಂಟ್ಸ್ ಕಾಟ ಇಲ್ಲ. ನಿಮ್ಮ ಫೋನ್ ಇದ್ರೆ ಸಾಕು. ಮೊದಲು ಈ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಅಥವಾ ಪಿನ್ಡ್ ಕಾಮೆಂಟ್ ಅನ್ನು ನೀವು ಓಪನ್ ಮಾಡಬೇಕು. ಆಮೇಲೆ ಸ್ಟೇಬಲ್ ಮನಿ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಅಲ್ಲಿ ಬುಕ್ FD ಆಪ್ಷನ್ ಕಾಣುತ್ತೆ. ಜೊತೆಗೆ ಗೆಟ್ ಕ್ರೆಡಿಟ್ ಕಾರ್ಡ್ ಅಂತಾನು ಇರುತ್ತೆ. ನೀವು ಎಷ್ಟು ಅಮೌಂಟನ್ನು ಈ ಬ್ಯಾಂಕ್ನಲ್ಲಿ FD ಇಡ್ತೀರಾ ಅಂತ ಸೆಲೆಕ್ಟ್ ಮಾಡಿ. ನೆನಪಿಡಿ, ಮಿನಿಮಮ್ 5,000 ಮೇಲ್ಪಟ್ಟು FD ಮಾಡಿದ್ರೆ ಕಾರ್ಡ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಅದೇ ₹1,000 ಶುರು ಮಾಡೋಕ್ಕೆ ಅವಕಾಶ ಇದೆ. KYC ಕಂಪ್ಲೀಟ್ ಮಾಡಿ. ಆಧಾರ್, ಪ್ಯಾನ್ ನಂಬರ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಬೇಸಿಕ್ ಅವೆಲ್ಲ ಹಾಕಿದ ನಂತರ ಪೇಮೆಂಟ್ ಮಾಡಿ FD ಬುಕ್ ಆದ ತಕ್ಷಣ ನಿಮಗೆ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ರೆಡಿ ಆಗುತ್ತೆ. ಅಂದರೆ ವರ್ಚುವಲ್ ಕಾರ್ಡ್ ಅಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ, ಅದನ್ನು ಯೂಸ್ ಮಾಡ್ಕೋಬಹುದು ಆನ್ಲೈನ್ ಪೇಮೆಂಟ್ಸ್ಗೆಲ್ಲ. ಫಿಸಿಕಲ್ ಕಾರ್ಡ್ ಕೆಲ ದಿನಗಳಲ್ಲಿ ಮನೆಗೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ, ರಿಯಲ್ ಪ್ಲಾಸ್ಟಿಕ್ ಕಾರ್ಡ್. ಇಲ್ಲಿ ಇನ್ನೊಂದು ಬೆಸ್ಟ್ ವಿಚಾರ ಏನು ಅಂದರೆ, ನಿಮಗೆ ಯಾವಾಗ ಬೇಕೋ ಆವಾಗ FDಯನ್ನು ವಿಡ್ರಾ ಕೂಡ ಮಾಡ್ಕೋಬಹುದು. ಈ FD ಏನು ಅವ್ರು ಹೊತ್ಕೊಂಡು ಹೋಗ್ಬಿಡೋದಿಲ್ಲ, ಯಾವುದೇ ಲಾಕಿನ್ ಪೀರಿಯಡ್ ಅದಕ್ಕೆ ಇರೋದಿಲ್ಲ. ನಿಮ್ಮ ದುಡ್ಡು ನಿಮ್ಮ ಇಷ್ಟ. ನಿಮಗೆ ಬೇಡ, ನೀವು ಯೂಸ್ ಮಾಡಿ, ನಿಮ್ಮ ದುಡ್ಡು ನೀವು ಅದನ್ನ ತಗೊಂಡ್ಬಿಡ್ಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಅದನ್ನು ಪೂರ್ತಿ ತಗೊಂಡು ಯೂಸ್ ಕೂಡ ಮಾಡ್ಕೋಬೋದು. ಜಸ್ಟ್ ಸ್ಟೇಬಲ್ ಮನಿ ಆ್ಯಪ್ಗೆ ಹೋಗಿ FDನ ವಿಡ್ರಾ ಮಾಡ್ತೀನಿ ಅಂತ ನೀವು ಅಪ್ಲೈ ಮಾಡಿದ್ರೆ ಪಟಾರದ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತೆ. FD ದುಡ್ಡು ವಿಡ್ರಾ ಆಗಿಬಿಡುತ್ತೆ, ಬ್ರೇಕ್ ಆಗಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಯಾರಿಗೆ ಇದು ಬೆಸ್ಟ್ ಚಾಯ್ಸ್? ಸ್ಟೂಡೆಂಟ್ಸ್, ಪಾಕೆಟ್ ಮನಿ ಮ್ಯಾನೇಜ್ ಮಾಡೋಕೆ ಮತ್ತು ಚಿಕ್ಕ ವಯಸ್ಸಲ್ಲೇ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡೋಕೆ, ಹಾಗೆ ಫ್ರೀಲ್ಯಾನ್ಸರ್ಸ್ ಮತ್ತು ಗಿಗ್ ವರ್ಕರ್ಸ್. ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ ರಿಜೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗಿದು ಬೆಸ್ಟ್ ದಾರಿ. ಇನ್ನು ಹೋಮ್ ಮೇಕರ್ಸ್, ಗೃಹಿಣಿಯರು ತಮ್ಮದೇ ಆದ ಆರ್ಥಿಕ ಸ್ವಾತಂತ್ರ್ಯ ಪಡ್ಕೊಳ್ಳೋಕೆ, ಹಾಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವರ್ಸ್, ಹಳೆ ಸಾಲದಿಂದ ಸಿಬಿಲ್ ಹಾಳಾಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಸಂಜೀವಿನಿ ಆಗ್ಬೋದು. ಸೊ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಡೇಟಾ ಇಸ್ ನ್ಯೂ ಆಯಿಲ್ ಅಂತಾರೆ. ಆದರೆ ಫಿನಾನ್ಷಿಯಲ್ ಪ್ರಪಂಚದಲ್ಲಿ ಸಿಬಿಲ್ ಸ್ಕೋರ್ ಇಸ್ ರಿಯಲ್ ಗೋಲ್ಡ್. ಆ ಚಿನ್ನವನ್ನ ನಿಮ್ಮದಾಗಿಸ್ಕೊಳ್ಳೋಕೆ, ಸಾಲದ ಸುಳಿಯಿಂದ ಆಚೆ ಬಂದು ಆರ್ಥಿಕ ಶಿಸ್ತಿನ ಕಡೆಗೆ ಹೆಜ್ಜೆ ಇಡೋಕೆ ನೀವು ಕೂಡ ಈ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನೋ ಹೊಸ ಇನೋವೇಷನ್ ಅನ್ನ ಯೂಸ್ ಮಾಡ್ಬೋದು. ನೋಡಿ, ನಿಮ್ಮನ್ನ ಸೇವಿಂಗ್ಸ್ ಮಾಡೋಕ್ಕೂ ಫೋರ್ಸ್ ಮಾಡುತ್ತೆ, ಅದಕ್ಕೆ ಬಡ್ಡಿ ಕೂಡ ಬರ್ತಾ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ, ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಅದನ್ನ ಚೆಕ್ ಮಾಡಿ ನಿಮ್ಮ ಫಿನಾನ್ಷಿಯಲ್ ಜರ್ನಿಯನ್ನ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.